ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಚಂದ್ರಿಕಾ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ನಾನು ಟ್ಯೂಸ್ಡೇಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದಿನ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ವಿಡಿಯೋ ಮಾಡ್ತೀನಿ ಮರ್ತೋಗ್ತೀನಿ. ಇವಾಗ ಆಲ್ರೆಡಿ 10:30 ಗೀಸರ್ ಆನ್ ಮಾಡಿದ್ದೀನಿ ಈಗ ಸ್ನಾನಕ್ಕೆ ಹೋಗೋಕ್ಕೆ. ಆ್ಯಂಡ್ ಇವತ್ತು ಥರ್ಸ್ಡೇ ಅಲ್ವಾ, ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಮನೆಯನ್ನೆಲ್ಲ ಫುಲ್ ಒರೆಸಿದ್ದೀನಿ. ಎಲ್ಲ ಕೆಲಸನೂ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ. ಸೊ ಇವತ್ತು ಕಂಪ್ಲೀಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ. ಈ ರಂಗೋಲೆ ಬಿಡಿಸ್ತಾರಲ್ವ, ಅದು ಬರುತ್ತಲ್ಲ, ರೆಡಿಮೇಡ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೆ. ಇದೊಂದು ದೊಡ್ಡದೊಂದು ತೊಗೊಂಡಿದ್ದೀನಿ. ಇದಕ್ಕೆ 50 ರೂಪೀಸ್ ಒಂದಕ್ಕೆ. ಮೇ ಬಿ ಅಲ್ಲಿ ಜಾಸ್ತಿ ಅನಿಸುತ್ತೆ. ಈ ಥರದ್ದು 2 ತೊಗೊಂಡಿದ್ದೀನಿ. ಆಲ್ರೆಡಿ ಒಂದು ನನ್ನ ಹತ್ರ ಇತ್ತು. ನೆಕ್ಸ್ಟ್ ಚಿಕ್ಕದು ದೇವಸ್ಥಾನ, ಅದು ದೇವ್ರ ಮನೆ ಮುಂದೆ ಬಿಡ್ಸೋಕ್ಕೆ ಇಲ್ಲಿ ತೊಗೊಂಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ನೆನಪಾಯಿತು, ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ. ಇದು ಬಂದು ಆರ್ಟಿಫಿಷಿಯಲ್ ರಂಗೋಲೆ ಪ್ಲೇಟ್. ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇವಾಗ ಯಾರು ರಂಗೋಲಿನ ಕಲಿತಿರ್ತೀರ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ರಂಗೋಲಿ ಬಿಡ್ಸೋದಕ್ಕೆಲ್ಲ. ನನಗೆ ಅಂತೂ ಹಾಗೇನೆ, ನನಗಷ್ಟು ರಂಗೋಲಿ ಚೆನ್ನಾಗಿ ಬಿಡ್ಸೋಕ್ಕೆ ಬರೋಲ್ಲ. ಅದಕ್ಕೆ ನಂಜನಗೂಡು ಜಾತ್ರೆಯಲ್ಲಿ ಇದನ್ನು ನೋಡಿದೆ ನಾನು, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ರಿಸ್ಕ್ ಅನಿಸಲ್ಲ. ಆ ಪ್ಲೇಟ್ ಮೇಲೆ ರಂಗೋಲಿನ ಹಾಕಿ ಸ್ಪ್ರೆಡ್ ಮಾಡೋದಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ. ಮನೆ ಮುಂದೆನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು ತುಂಬ ಜಾಸ್ತಿ ತೊಗೊಂಡು ಇಟ್ಕೋಬೇಕು ಅಂತ ಅನಿಸುತ್ತೆ. ಬಿಕಾಸ್ ಬಿಡಿಸಿರೋದನ್ನೇ ಬಿಡ್ಸೋಕ್ಕೆ ಬೇಜಾರಾಗುತ್ತೆ ಅಲ್ವಾ. ಆ ಥರ ಸ್ಪ್ರೆಡ್ ಮಾಡಿದ್ರೆ ಅಷ್ಟೇ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಸ್ವಲ್ಪ ಕನ್ಸ್ಯೂಮ್ ಮಾಡುತ್ತೆ ಜಾಸ್ತಿ ರಂಗೋಲಿನ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ಈ ಥರ ಕೈಯಲ್ಲಂತೂ ನನಗಂತೂ ಬಿಡ್ಸೋಕ್ಕೆ ಬರೋಲ್ಲ. ಬೇರೆಯವ್ರು ಬಿಡಿಸ್ಬೋದು ಅನಿಸುತ್ತೆ, ಬಟ್ ನಂಗೆ ಅಷ್ಟು ಚೆನ್ನಾಗಿ ಕೈಯಲ್ಲೆಲ್ಲ ಬಿಡ್ಸೋಕ್ಕೆ ಇನ್ನೂ ಕಲ್ತಿಲ್ಲ ನಾನು. ಇನ್ನು ಮುಂದೆ ಕಲಿಬೇಕು ರಂಗೋಲಿನ. ನಾನು ರಂಗೋಲಿ ಪ್ಲೇಟ್ನ ಸ್ವಲ್ಪ ಚಿಕ್ಕದು ಮತ್ತು ತುಂಬ ದೊಡ್ಡದನ್ನು ತೊಗೊಂಡಿದ್ದೀನಿ. ದೊಡ್ಡದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಈ ಥರ ನಮ್ಮ ಮನೆ ಹತ್ರ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲೂ ನಾನು ರಂಗೋಲಿ ಬಿಡ್ತೀನಿ. ಅಲ್ಲಿಗೆ ಸ್ವಲ್ಪ ದೊಡ್ಡದನ್ನು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ದೊಡ್ಡದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಅಷ್ಟು ದೊಡ್ಡದು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಅಲ್ಲಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ತುಂಬ ಚಿಕ್ಕದನ್ನು ತೊಗೊಂಡಿದ್ದೆ. ಚಿಕ್ಕದು ಏನಕ್ಕೆ ಅಂದರೆ, ಈ ಥರ ದೇವ್ರ ಮನೆ ಮುಂದೆ ಕಳಶ ಇಡ್ತೀವಲ್ವ, ಕಳಶದ ಮುಂದೆ ಬಿಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು 3 ಚಿಕ್ಕದು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ತುಂಬ ಚಿಕ್ಕದು ಕಳಶದ್ದನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಬಿಡಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಚಿಕ್ಕದಾಗಿ ಆ ಸ್ಪೇಸ್ಗೆ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಅದು ನನಗಂತೂ ತುಂಬ ಇಷ್ಟ ಆಯಿತು. ನಾನು ಪೂಜೆ ಎಲ್ಲ ಆದಮೇಲೆ ಕೂದಲನ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದೆ. ನಾನು ಮನೆ ಒಳಗಡೆ ಕೂದಲನ್ನೆಲ್ಲ ಬಾಚೆಲ್ಲ, ಯಾಕಂದರೆ ಮನೆ ಹತ್ರ ಎಲ್ಲ ಕೂದಲು ಬಂದುಬಿಡುತ್ತೆ ಅಂತ ಮನೆಯಿಂದ ಆಚೆ ಬಂದು ಕೂದಲನ್ನೆಲ್ಲ ಬಿಡಿಸ್ಕೊತೀನಿ. ನಾನು ಮಾರ್ನಿಂಗ್ ಬೇಗನೆ ತಿಂಡಿ ಮಾಡಿಬಿಡ್ತೀನಿ, 8 ಗಂಟೆಗೆ. ಬಿಕಾಸ್ ನನ್ನ ಹಸ್ಬೆಂಡ್ ಹೋಗೋದು ಕೆಲಸಕ್ಕೆ 8:15 ಹೋಗ್ತಾರೆ. ಅದಕ್ಕೆ 8 ಗಂಟೆಗೆ ತಿಂಡಿ ಮಾಡಿಬಿಟ್ಟಿರ್ತೀನಲ್ಲ, ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ ನಾನು ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋಷ್ಟೊತ್ತಿಗೆ. ಅದಕ್ಕೆ ಅದನ್ನ ತಿಂಡಿನೆಲ್ಲ ಬಿಸಿ ಮಾಡ್ಕೊತಾ ಇದ್ದೆ. ಬಿಸಿ ಮಾಡಿಕೊಂಡು ತಿಂಡಿ ಮಾಡ್ತಾಯಿದ್ದೆ. ತಿಂಡಿ ಮಾಡೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಡುತ್ತೆ 12:30. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಊಟಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಅನ್ನ ಮಾಡೋಣ ಅಂತ ಅನ್ನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಸಾಂಬಾರಿದೆ, ಸೊ ಅದಕ್ಕೋಸ್ಕರ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯಗೆ ಏನೇನು ಬೇಕು ಅಂದರೆ ಈರುಳ್ಳಿ, ಸ್ವಲ್ಪ ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ನಾನು ರೈಸ್ ಜೊತೆಗೆ ಬೀನ್ಸ್ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ರೈಸ್ ಜೊತೆ ಏನಾದರೂ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮತ್ತು ನನಗೆ ಎಲ್ಲನೂ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ.
ಆದಮೇಲೆ ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ. ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದಿದ್ದು ಊಟ ಎಲ್ಲ ಮಾಡೋದನ್ನೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಲ್ಲ. ಬಿಕಾಸ್ ಅವ್ರಿಗೆ ವೀಡಿಯೋದಲ್ಲಿ ಬರೋದು ಮತ್ತು ಫೋಟೋಸ್ ತೊಗೊಳೋದು ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಬಟ್ ನಾನೇ ಫೋರ್ಸ್ಫುಲಿ ಫೋಟೋಸ್ನೆಲ್ಲ ತೊಗೋತೀನಿ. ಬಟ್ ಆದರೂ ಅವ್ರಿಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ ವೀಡಿಯೋದಲ್ಲೆಲ್ಲ ಬರೋದಕ್ಕೆ. ಅದಕ್ಕೋಸ್ಕರ ನಾನು ವೀಡಿಯೋನೆಲ್ಲ ಮಾಡ್ಕೊಳ್ಳಲ್ಲ. ಅವ್ರು ಬಂದಾಗ ಹಾಲು ಮತ್ತು ಮೊಸರೆಲ್ಲ ತರ್ತಾರೆ. ಅದನ್ನೆಲ್ಲ ನಾನು ಬಿಸಿ ಮಾಡಿ ಇಡ್ತಾಯಿದ್ದೆ. ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. 2:30 ಆಗುತ್ತೆ. ಅಷ್ಟರಲ್ಲಿ ನಾನು ಊಟ ಮಾಡ್ಕೊಳ್ಳೋಣ ಅಂತ ಊಟ ಎಲ್ಲ ಹಾಕೋತಾ ಇದ್ದೆ. ಹಾಯ್, ಈಗ ಆಲ್ರೆಡಿ ಟೈಮ್ 5 ಗಂಟೆ 5 o'clock. ಈ ಜಾಗದಲ್ಲೇ ನೆಟ್ವರ್ಕ್ ಸಿಗ್ತಾಯಿದೆ 5G. ಸೊ ನೆನ್ನೆ ಥರ ಲೇಟ್ ಆಗಬಾರ್ದು ಅಂತ ಇಲ್ಲೇ ನಿಂತ್ಕೊಂಡು ಸ್ಟ್ಯಾಂಡ್ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೇ ಆಂಜನೇಯನ ದೇವಸ್ಥಾನ ಇದೆ. ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರೆ ಹೋಗ್ತೀನಿ. ಸೊ ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ. ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ವಿಡಿಯೋನ ನೋಡಿ. ಸಂಜೆ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಲ್ವ. ಸಂಜೆ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಮುಂದೆ ಈ ಥರ ಕಾಣಿಸುತ್ತೆ, ನಿಂತ್ಕೊಂಡು ನೋಡಿದ್ರೆ ಫುಲ್ ಗದ್ದೆ ಎಲ್ಲ ಕಾಣಿಸುತ್ತೆ. ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಹೋದ್ವಿ ಆ ದೇವಸ್ಥಾನಕ್ಕೆ. ಆದರೆ ಅಲ್ಲಿ ದೇವಸ್ಥಾನ ಓಪನೇ ಇರಲಿಲ್ಲ. 5 ಗಂಟೆಗೆ ಕ್ಲೋಸ್ ಆಗಿಬಿಡ್ತಂತೆ. ಬಟ್ ಪರವಾಗಿಲ್ಲ, ನಾನು ಒಂದು ಬರ್ತಡೇಗೆ ಹೋಗಿದ್ದೆ ಅಲ್ವಾ, ಅದೇ ದೇವಸ್ಥಾನ ಇದ್ದು. ಅಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಯಾವುದು ಓಪನ್ ಇರಲಿಲ್ಲ. ಹಾಗೇನೆ ಆಚೆ ಕಡೆನೇ ಕೈ ಮುಕ್ಕೊಂಡು ಬಂದ್ವಿ. ಬರಬೇಕಾದ್ರೆ ಇಲ್ಲಿ ರೆಡ್ ಕಲರ್ ಮೂನ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡಿದೆ. ಫುಲ್ ಡಾರ್ಕ್ ರೆಡ್ ಕಲರು. ನೋಡ್ತಾ ಇರ್ಬೋದು ಎಷ್ಟು ಡಾರ್ಕ್ ಇದೆ ಅಂತ. ಉಣ್ಮೆ ಅಂತ ಅನಿಸುತ್ತೆ, ಅದಕ್ಕಷ್ಟು ಡಾರ್ಕ್ ಕಲರ್ ಬಂದಿದೆ. ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ನಾವು ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೆಂತಿ. ಅಡುಗೆ ಮಾಡೋದೆಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ. ಕೆಲವೊಂದು ಸಲ ಚಪಾತಿ ಎಲ್ಲ ಮಾಡೋಷ್ಟೊತ್ತಿಗೆ 3/4 ಗಂಟೆ ಎಲ್ಲ ಆಗಿಬಿಡುತ್ತೆ. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಕೂತ್ಕೊಂಡ್ರೆ ತುಂಬ ಸ್ಟೋರೇಜು ಜಾಸ್ತಿ ಆಗುತ್ತೆ ಮತ್ತು ನೋಡೋದಕ್ಕೂ ಬೋರ್ ಆಗಿಬಿಡುತ್ತೆ ಅಂತ ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟು ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಅಡುಗೆ ಮಾಡಬೇಕಾದ್ರೆ ಬೋರ್ ಆಗಬಾರ್ದು ಅಂತ ನಮ್ಮ ಮನೇಲಿ ಇನ್ನೊಂದು ಫೋನ್ ಇದೆ. ಆ ಫೋನಲ್ಲಿ ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋ ಬಿಟ್ಬಿಡ್ತೀನಿ. ಅದನ್ನು ನೋಡ್ಕೊಂಡು ಅಡುಗೆ ಎಲ್ಲ ಮಾಡ್ಕೋತೀನಿ. ಅಡುಗೆ ಎಲ್ಲ ಆಯಿತು. ಒಂದು 8 o'clock ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.